ಭಕ್ತಿಯಿಂದ ಮಾದಲ್ಲಿ ಧ್ಯಾನಿಸಿ ಪವಿತ್ರವಾಗಿರುವಂಥ ಉಕ್ಕಿಲಗೆರೆಯ ಮಲ್ಲಿಕಾರ್ಜುನ ಬೆಟ್ಟದ ತಪ್ಪಲಲ್ಲಿ ನಿಲ್ಲುತ್ತಿರುವಂಥ ತುರುನೂರು ಮಲ್ಲೇಶ್ವರ 51ನೇ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಪಾವನ ಸನ್ನಿಧಾನವನ್ನು ವಹಿಸಿಕೊಂಡಿರುವಂಥ ಇನ್ನು ಹಿರಿಯ ಮಾರ್ಗದರ್ಶಕ ಪೂಜ್ಯರು ಸದಾ ಬೆಂಗಾವಲಾಗಿ ನಿಂತಿರುವಂಥ ಹಲವಾರು ಮುಡುಕಲ್ಪುರದ ಷಡಕ್ಷರ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿ ಭಕ್ತಿ ಶರಣಗಳನ್ನು ಸಲ್ಲಿಸಿ ಮತ್ತೋರ್ವ ಹಿರಿಯ ಪೂಜ್ಯರು ಮಾರ್ಗದರ್ಶಕರಾದಂಥ ಕಳ್ಳಿಪುರದ ಶ್ರೀ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಬನ್ನೂರು ಬಸವನಗುಡ್ಡ ಗುರುಸ್ವಾಮಿರವರಲ್ಲಿ, ತಾಲೂಕು JDS ಪಕ್ಷದ ಅಧ್ಯಕ್ಷರಾದ ಚಿನ್ನಸ್ವಾಮಿಯವರಲ್ಲಿ, KDP ಸದಸ್ಯರಂಥ ಚಂದ್ರಧರವರಲ್ಲಿ, ಕೆಂಪೇಗೌಡ ಶಿವಕುಮಾರ್ ಅವರಲ್ಲಿ, ಕುಮಾರಸ್ವಾಮಿಯವರಲ್ಲಿ, ಯೋಜನೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ನಮ್ಮ ನವೀನಣ್ಣವರಲ್ಲಿ, ಯುವ ನಾಯಕರು ನಮ್ಮೆಲ್ಲರ ಆಶಾ ಕಿರಣ ಜಿಲ್ಲಾ BJPಯ ಕಾರ್ಯದರ್ಶಿಗಳಾದ ದಯಾನಂದ ಪಟೇಲ್ ಅವರಲ್ಲಿ, ಉಪನ್ಯಾಸಕರಾದಂಥ ಕುಮಾರಸ್ವಾಮಿಯವರಲ್ಲಿ, ಗೌಡರು ನಂಜನಸ್ವಾಮಿ ಅವರಲ್ಲಿ, ಹಾಗೂ ನಮ್ಮ ಕೆಂಪೇಗೌಡ ಹಾಗೂ ಇದೀಗ ತಾನೇ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಮುಡುಕುಂಪುರದ ಬಸವರಾಜಣ್ಣವರಲ್ಲಿ, ಈಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡುವಂಥ ರಾಮಸ್ವಾಮಿಯವರಲ್ಲಿ, ಪತ್ರಕರ್ತರಲ್ಲಿ, ಆಗಮಿಸ್ತಾ ಎಲ್ಲರೂ ಮಲ್ಲೇಶ್ವರ ಅಭಿಮಾನಿ ಬಳಗದವರಲ್ಲಿ, ಹಿರಿಯರಲ್ಲಿ, ಎಲ್ಲ ಮಾಧ್ಯಮದ ಹಿರಿಯರಲ್ಲಿ ಶರಣಾರ್ಥಿಗಳು. ಬಹಳ ಮುಖ್ಯವಾಗಿ ಮಾತನಾಡಬೇಕಾದಂಥ ವಿಷಯವನ್ನೆಲ್ಲವನ್ನು ಕೂಡ ಪ್ರಾಸ್ತಾವಿಕ ನುಡಿಯಲ್ಲಿ ದಯಾನಂದ ಪಟೇಲ್ ಅವರು ಹೇಳ್ತಾ ಹೋದರು. ಅದರಲ್ಲಿ ಅವರ ಪರಿಚಯನೂ ಇತ್ತು, ಅವರ ನಿಜವಾದ ಮನಸ್ಸಿನ ವ್ಯಕ್ತಿತ್ವವೂ ಇತ್ತು. ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದಂಥ ಸದ್ಗುಣಗಳು ಕೂಡ ಅವರ ಪ್ರಾಸ್ತಾವಿಕ ನುಡಿಯಲ್ಲಿ ಅದು ಗೋಚರ ಆಗ್ತಾ ಇತ್ತು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಪ್ರಾಸ್ತಾವಿಕವಾಗಿ ಮಾತನಾಡುವ ಸಂದರ್ಭದಲ್ಲಿ ಮಲ್ಲೇಶ್ ಅವ್ರನ್ನ ಹೆಚ್ಚಾಗಿ ಹೊಗಳಲಿಲ್ಲ. ಅವ್ರು ಏನು ಹೇಳಿದರು ಅಂದರೆ, ಒಬ್ಬ ಮನುಷ್ಯನನ್ನು ವಿಮರ್ಶೆ ಮಾಡಬೇಕಾದ್ರೆ ಯಾವುದೇ ಪೂರ್ವಗ್ರಹ ಪೀಡಿತರಿಲ್ಲದಂಗೆ ವಿಮರ್ಶೆ ಮಾಡಬೇಕಂತೆ, ಅವರ ಅವಗುಣಗಳನ್ನು ಹೇಳಬೇಕು ಅಂತ. ಅದೇ ಮಲ್ಲೇಶ್ವರ ಸಿಟ್ಟಿನ ಸ್ವಭಾವವನ್ನು ಎಲ್ಲರೂ ಕೂಡ ಜಾಸ್ತಿ ಕೊಂಡಾಡ್ತಾರೆ. ಒಬ್ಬ ವ್ಯಕ್ತಿಗೆ ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ಮರ್ಮ ಇಲ್ಲದಿದ್ದಾಗ ಸಿಟ್ಟು ತಂತಾನೆ ಸಹಜವಾಗಿ ಬರ್ತದೆ. ನೀವೆಲ್ಲರೂ ಈ ಮಾತನ್ನು ಹಳ್ಳಿಗಾಡಿನಲ್ಲಿ ಆಡಿರ್ತೀರಿ. ಯಾರು ಬೇಗ ಕೋಪ ಮಾಡ್ಕೋತಾರೆ ಅವ್ರಿಗೊಂದು ಮಾತು ಹೇಳ್ತಾರೆ, ಅವನಲ್ಲಿ ಮರ್ಮ ಇಲ್ಲ ಕಡೆಯ ಅಂತ. ಮರ್ಮ ಇಲ್ಲ ಅಂತ ಅಂತಾರೆ. ಅಂದರೆ ಅಂತರಂಗ ಮತ್ತು ಬಹಿರಂಗ ಎರಡು ಒಂದಾಗಿದ್ದಾಗ ಏನು ಅನ್ಸುತ್ತೆ ಆ ವ್ಯಕ್ತಿಗೆ ಅದನ್ನು ಆಡೋದು, ಮನುಷ್ಯನನ್ನು ಮಾತಾಡೋದು ಅವರ ವ್ಯಕ್ತಿಗತ ಸ್ವಭಾವ ಆಗಿರ್ತದೆ. ಅದಕ್ಕೆ ಶರಣರ ವಚನದಲ್ಲಿ ಮಾತು ಬರ್ತದೆ, ಒಳಗೆ ಹೊರಗೆ ಶುದ್ಧವಿಲ್ಲದವರ ಇನ್ನು ನೀವಲ್ಲೇ ಅಂತ ಹೇಳ್ತಾರೆ ಒಂದು ಕಡೆ. ಅಂದರೆ ನಮ್ಮ ಧರ್ಮ ಏನು ಹೇಳುತ್ತಂದರೆ ಬರೀ ಬಹಿರಂಗ ಶುದ್ಧವಾಗಿರೋದು ಅಷ್ಟೇ ಮುಖ್ಯ ಅಲ್ಲ, ಅಂತರಂಗದಲ್ಲೂ ಶುದ್ಧವಾಗಿರಬೇಕು ಅನ್ನುವಂಥ ಒಂದು ಧರ್ಮವನ್ನು, ಒಂದು ತತ್ವವನ್ನು ನಮ್ಮ ಧರ್ಮ ಹೇಳ್ತದೆ. ನಾವೆಲ್ಲ ಏನು ಮಾಡ್ತೀವಿ, ವ್ಯಕ್ತಿತ್ವವನ್ನು ವಿಮರ್ಶೆ ಮಾಡುವ ಸಂದರ್ಭದಲ್ಲಿ ವ್ಯಕ್ತಿಯ ಒಳ್ಳೆ ಗುಣಗಳನ್ನು ಅಷ್ಟೇ ಹೇಳೋದಲ್ಲ, ವ್ಯಕ್ತಿಯ ಸಣ್ಣ ಪುಟ್ಟ ಅವಗುಣಗಳನ್ನು ಕೂಡ ಹೇಳಿದ್ರೆ ತಪ್ಪೇನಿಲ್ಲ. ಹಾಗಾಗಿ ನಾನು ಏನಂತೀನಿ ಅಂತಂದರೆ, ಮಲ್ಲೇಶ್ ಅವರಿಗೆ 51 ವರ್ಷ ಆಗಿದೆ, ಇನ್ನೂ ಮದುವೆ ಆಗಿಲ್ಲ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಯಾಕೆಂದರೆ ಅದೋ ಒಂದು ವಿಷಯ, ಎಷ್ಟು ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳಿಕ್ಕೆ ಅದು ಒಂದು ಮೂಲಭೂತ ವಿಷಯವೇ ಕೂಡ. ಸಿಟ್ಟು ಬರೋದಕ್ಕೂ ಕೂಡ ಒಂದು ಮೂಲಭೂತ ವಿಷಯ ಕೂಡ ಅದು. ನಾನು ಮುಡುಕಲ್ಪುರ ಬುದ್ಧಿಯವ್ರ ಮುಂದೆ ಹೇಳ್ತಾ ಇದ್ದೆ, ಸಿಟ್ಟು ಬಂದಿದೆ ಯಾಕೆ ಬರುತ್ತೆ, ಏನಾದರೂ ಮನೇಲಿ ಹೆಂಡತಿ ಇದ್ದಿದ್ರೆ ಆ ಸಿಟ್ಟನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ರು. ಮದುವೆ ಆಗಿಲ್ಲ, ಹೆಂಡತಿ ಇಲ್ವಲ್ಲ, ಹಾಗಾಗಿ ಸಿಟ್ಟನ್ನು ಕಂಟ್ರೋಲ್ ಮಾಡೋದು ಯಾರೂ ಇಲ್ಲ ಅಂತ ಬುದ್ಧಿಯವ್ರನ್ನ ಹೊತ್ತೇ ಮಾತಾಡ್ತೀವಿ. ನೀವೆಲ್ಲ ವಿಚಾರ ಮಾಡಿ,
ನಿಮ್ಗೆ ಯಾರಿಗಾದ್ರೂ ಅತಿ ಹೆಚ್ಚು ಸಿಟ್ಟಿದ್ರೆ ಗಂಡಸರಿಗೆ ಅವ್ನು ಕಂಟ್ರೋಲ್ ಮಾಡೋರು ಏಕೈಕ ಒಂದು ಅಸ್ತ್ರ ಅಂದ್ರೆ ಅದು ನಮ್ಮ ಚಾಮುಂಡೇಶ್ವರಿ ಸ್ವರೂಪದಂತ ತಾಯಿ ಅಂದ್ರೆ ಅಲ್ವಾ. ಎಲ್ಲವನ್ನೂ ಕೂಡ ಒಂದು ಮಟ್ಟ ಹಾಕ್ಬೇಕು. ಒಂದು ಹಿಡಿತಕ್ಕೆ ಒಂದು ತಹಬದಿಗೆ ತರಬೇಕಾದ್ರೆ, ಒಂದು ದಾರಿ ತಪ್ಪದಾಗ ದಾರಿ ತರಬೇಕಾದ್ರೆ ಒಂದು ಹೆಣ್ಣು ತನ್ನ ಹಿಂದೆ ಇರಬೇಕಾಗುತ್ತೆ. ಮಲ್ಲೇಶ್ವರ ಸಿಟ್ಟನ್ನು ಯಾರ ಮೇಲೆ ತೋರಿಸ್ಬೇಕು? ಮಲ್ಲೇಶ್ವರ ಸಿಟ್ಟನ್ನು ಯಾರು ಕಂಟ್ರೋಲ್ ಮಾಡಬೇಕು? ತಂದೆ ಇಲ್ಲ, ತಾಯಿನೂ ಇಲ್ಲ ಹೇಳಲಿಕ್ಕೆ. ಈಗ ನೀವು ಹೆಂಡ್ತಿದ್ರೆ ತಿದ್ದಿ ತೀಡಿ ಆಗಲ್ಲ ಈಗಲ್ಲ ಅಂತ ಹೇಳ್ತಾ ಇದ್ರು. ಇದೇ ರೀತಿಯಾಗಿ ಮನುಷ್ಯ ಏಕೋಭಾವದಲ್ಲಿ ಇರಬೇಕು ಅಂತ ಬಹಳ ಚೆನ್ನಾಗಿ ದಯಾನಂದ ಪಟೇಲ್ ಮಾತನಾಡಿದರು. ಅವ್ರ ಮೂಲ ಗುಣ ಏನು ಅಂದರೆ ದಾಸೋಹ ಮಾಡೋದು. ದಾಸೋಹವನ್ನ ಎಲ್ಲೇ ಮಾಡಿದ್ರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಅವರ ಒಂದು ಗುಣ ಆಗಿತ್ತು. ಯಾವುದೇ ವಿಷಯವನ್ನ ನಾವು ಬಹಳ ಸೂಕ್ಷ್ಮ ಗಮನಿಸಬೇಕಾಗತ್ತೆ. ಮಲ್ಲೇಶ್ವರ ಇವತ್ತೊಂದನೇ ಹುಟ್ಟುಹಬ್ಬ ವಿಶೇಷತೆ ಏನನ್ನ ಪಡ್ಕೊಳ್ತದೆ ಅಂತಂದ್ರೆ, ಮಲ್ಲೇಶ್ವರ ಏನು ಗಳಿಸಿದ್ದಾರೆ ಅಂದ್ರೆ, ನಾವು ಮಠದಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಇಷ್ಟು ಜನ ಸೇರೋದಿಲ್ಲ. ಇಷ್ಟೆಲ್ಲ ನಾವು ಏನೇ ಮಾಡಿದ್ರು ಇಷ್ಟೊಂದು ಜನ ಸೇರೋದಿಲ್ಲ. ಮಲ್ಲೇಶ್ ಅವರು ನಿಮ್ಮೆಲ್ಲರಿಗೆ ಪ್ರತಿಯೊಬ್ಬರಿಗೆ ಸ್ಪಂದಿಸಿದ್ದಾರೆ ಅಂತೇಳಿ, ನಿಮ್ಮೆಲ್ಲ ನಿಮ್ಮ ಕಾರ್ಯಗಳಿಗೆ ಭಾಗವಹಿಸಿದ್ದಾರೆ ಅಂತೇಳಿ ನೀವು ಮಲ್ಲೇಶ್ ಅವ್ರು ಯಾರು ಅಂತ ತಿಳ್ಕೊಂಡ್ರೆ ಬರೀ ಮಲ್ಲೇಶು ತುರುಗೂರಿಗೆ ಅಷ್ಟೇ ಸೀಮಿತ ಇಲ್ಲ. ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ಮಹಾಪೋಷಕರಾಗಿ ಸಾಮಾಜಿಕವಾಗಿ ನಿರಂತರ ಅಜೀವ ಪೋಷಕರು ಅವರು ನಮ್ಮ ರಾಜ್ಯ ಘಟಕದ ಮಹಾಸಭೆಗೆ 25,000 ರೂಗಳನ್ನು ಕಟ್ಟಿ ಅಜೀವ ಸದಸ್ಯರಿದೆ. ಅವರು ಆಲ್ ಟೈಮ್ ಸದಸ್ಯರು. ಹಾಗಾಗಿ ಸಾಮಾಜಿಕವಾಗಿ ತಮ್ಮ ಸೇವೆಯನ್ನು ನಿರಂತರವಾಗಿ ತೊಡಗಿಸ್ಕೋಬೇಕು. ಎಲ್ಲ ರೀತಿಯ ನನ್ನ ಸೇವೆ ಸಮಾಜಕ್ಕೆ ಸಲ್ಲಿ ನನ್ನ ಕುಟುಂಬಕ್ಕೆ ಸೀಮಿತ ಆಗದೆ ಸಮಾಜಕ್ಕೆ ಈ ದೇಹ ಸವಿಸ್ಲಿ ಇರುವಂತ ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತಾರಲ್ಲ, ಈ ದೇಹ ಬಂದಿರದೆ ಪರೋಪಕಾರವನ್ನು ಮಾಡಲಿಕ್ಕೋಸ್ಕರವಾಗಿ, ದಾಸೋಹ ಮಾಡಲಿಕ್ಕೋಸ್ಕರವಾಗಿ, ಬೇರೆ ಜನಗಳಿಗೆ ಕಷ್ಟ ಬಂದಾಗ ಸ್ಪಂದಿಸ್ಲಿಕ್ಕೋಸ್ಕರವಾಗಿ, ಕಣ್ಣೀರನ್ನು ಒರೆಸ್ಲಿಕ್ಕೋಸ್ಕರವಾಗಿ ಎನ್ನುವಂತ ಒಂದು ಅಚಲವಾದಂಥ ವಿಶ್ವಾಸವನ್ನು ನಂಬಿಕೆ ಇಟ್ಕೊಂಡು ಮಲ್ಲೇಶ್ ಅವರು 51 ವರ್ಷವನ್ನ ಕಳೆದಿದ್ದಾರೆ. ನಾವೆಲ್ಲ ಮಹಾತ್ಮರನ್ನ ಸ್ಮರಿಸ್ತೀವಿ. ಮೊನ್ನೆ ನಮ್ಮ ಗುರುಮಲ್ಲೇಶ್ವರ ಜಯಂತಿ ಮಾಡಿದ್ವಿ, ಬಸವೇಶ್ವರ ಜಯಂತಿ ಮಾಡ್ತೀವಿ, ಶಿವರಾತ್ರೀಶ್ವರ ಜಯಂತಿನೂ ಮಾಡ್ತೀವಿ. ಎಲ್ಲ ಜಯಂತಿಗಳನ್ನ ಮಾಡುವ ಸಂದರ್ಭದಲ್ಲಿ ಒಂದು ವಿಚಾರ ಇರ್ತದಲ್ಲ, ಮೂಲ ಸತ್ಯ ಮತ್ತು ಸತ್ವ ಇರ್ತದೆ. ಏನು ಅಂತಂದ್ರೆ, ಯಾರು ತಮಗೋಸ್ಕರ ಬದುಕದೆ ತಮ್ಮ ಜೀವನವನ್ನ ಮತ್ತೊಬ್ಬರಿಗೋಸ್ಕರ ಯಾರು ಸವಿಸ್ತಾರೆ ಅವರು ಜಯಂತಿ ಮಾಡ್ಲಿಕ್ಕೆ ಯೋಗ್ಯರಾಗ್ತಾರೆ ಎನ್ನುವಂತ ಒಂದು ಮಾತು. ಅದಕ್ಕೆ ಗುರುಮಲ್ಲೇಶ್ವರರು ಹೊರತಾಗಿಲ್ಲ, ಬಸವೇಶ್ವರರು ಹೊರತಾಗಿಲ್ಲ, ಶಿವರಾತ್ರೀಶ್ವರರು ಹೊರತಾಗಿಲ್ಲ, ಇನ್ನು ಯಾರೇ ಮಹಾತ್ಮರಿರ್ಬೋದು, ಎಲ್ಲರೂ ಕೂಡ ತಮ್ಮ ಜೀವನಕ್ಕೆ, ತಮ್ಮ ಸ್ವಾರ್ಥಕ್ಕೆ, ತಮ್ಮ ಮನೆಯ ಮಕ್ಕಳು ಹೆಂಡತಿಗೋಸ್ಕರ ಯಾರು ದುಡ್ದಿರ್ತಾರೆ ಅವ್ರನ್ನ ಯಾರು ಸ್ಮರಿಸ್ತಾರೆ ಅಂದ್ರೆ, ತನ್ನ ಮಕ್ಕಳು ಸ್ಮರಿಸ್ಬೋದು, ತನ್ನ ತಂದೆ ತೀರ್ಕೊಂಡಾಗ ಅವ್ರ ಫೋಟೋ ಹಾಕೋಬಹುದು, ಬಹಳ ಅಂದ್ರೆ ತನ್ನ ಮೊಮ್ಮಕ್ಕಳು ನೆನೆಸ್ಬೋದು, ಇನ್ನೂ ಬಹಳ ಅಂದ್ರೆ ಅವ್ರ ಮಕ್ಕಳು ನೆನೆಸ್ಬೋದು. ಇನ್ನು 3ನೇ ತಲೆಮಾರಿಗೆ ನಿಮ್ಮ ಫೋಟೋ ಇರೋದಿಲ್ಲ ಗೋಡೆ ಮೇಲೆ. ಯಾಕೆ? ಅವ್ರಿಗೆ ನೀವು ಗೊತ್ತಿರೋದಿಲ್ಲ. ಅವ್ರು ಯಾರು ನೆನೆಸ್ತಾರೆ ಅಂದ್ರೆ ಅವ್ರ ತಾತ ನೆನೆಸ್ತಾರೆ. 2ನೇ ತಲೆಮಾರು ನಮ್ಮ ಫೋಟೋ ಇಟ್ಕೊಳ್ಳೋದು ಎಲ್ಲಿ ಗೋಡೆ ಮೇಲೆ ಅಂದ್ರೆ, ಸಾಧ್ಯವ್ರಿಗೆ ನನ್ನ ಮಗ ಅಲ್ಲ ಅವ್ರ ಮೊಮ್ಮಗ ಅಲ್ವಾ, ಅವ್ರ ಮಗನಿಗೆ ಗೊತ್ತಿರಲ್ಲ ನಾವು. ಹಾಗಾಗಿ 850-900 ವರ್ಷಗಳಿಂದ ಹುಟ್ಟಿದಂಥ ಬಸವಣ್ಣದವ್ರು ನೆನೆಸ್ತೀವಿ ಅಂದ್ರೆ, 1000 ವರ್ಷಗಳ ಹಿಂದೆ ಹುಟ್ಟಿದಂಥ ಶಿವರಾತ್ರೀಶ್ವರ ನೆನೆಸ್ತೀವಿ ಅಂದ್ರೆ, 150-200 ವರ್ಷಗಳಿಂದ ಹುಟ್ಟಿದಂಥ ಗುರುಮಲ್ಲೇಶ್ವರ ನೆನೆಸ್ತೀವಿ ಅಂದ್ರೆ ಏನು ಕಾರಣ ಅಂತಂದ್ರೆ, ಅವರು ಅವರಿಗೋಸ್ಕರ ಬದುಕಿಲ್ಲ. ಹಾಗಾಗಿ ಯಾರು ಸಮಾಜಕ್ಕೋಸ್ಕರ ಶ್ರಮಿಸ್ತಾರೆ ಅವರ ಸ್ಮರಣೆಯನ್ನ, ಅವರ ಜಯಂತಿಯನ್ನ, ಅವರ ಹುಟ್ಟಿದ ಹಬ್ಬವನ್ನ ನಾವು ಆಚರಿಸ್ತೀವಿ. ನಮ್ಮ ಮಲ್ಲೇಶ್ ಅವರು ಏನು ಅಂದ್ರೆ ತಮ್ಮ ಜೀವನವನ್ನ ಮತ್ತೊಬ್ಬರಿಗೆ ಉಪಯೋಗಿಸ್ತಿದ್ದಾರೆ, ದೇಹವನ್ನು ಸವಿಸ್ತಾ ಇದ್ದಾರೆ. ಹಾಗಾಗಿ ಅವರ ಜಯಂತಿ ಅವರ ಹುಟ್ಟಿದ ಹಬ್ಬವನ್ನ ನಾವು ನೀವೆಲ್ಲ ಸೇರ್ಕೊಂಡು ಸ್ವಾಮಿಗಳು, ಅಭಿಮಾನಿಗಳು, ಅವರ ಹಿತೈಷಿಗಳು, ಅವರ ಹಿರಿಯರು, ಮಾರ್ಗದರ್ಶಕರೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ. 51 ವರ್ಷವನ್ನು ನೀವು ಪೂರೈಸಿದ್ದೀರಿ. ಸಾರ್ಥಕವಾದಂಥ ಸುವರ್ಣ ಮಹೋತ್ಸವವನ್ನು ಕೂಡ ನೀವು ಪೂರೈಸಿದ್ದೀರಿ. ನಿಮ್ಮ ಜೀವನ ಇದೇ ರೀತಿಯಾಗಿ ಸಾಮಾಜಿಕ ಸೇವೆಯನ್ನು ಮಾಡುವ ದಿಕ್ಕಿನಲ್ಲಿ ನಿರಂತರವಾಗಿರಲಿ ಅನ್ನುವಂಥ ಮಾತುಗಳನ್ನು ಹೇಳಿ, ನಿಮ್ಮ 100ನೇ ಜಯಂತಿಗೂ 100ನೇ ಹುಟ್ಟಿದ ಹಬ್ಬಕ್ಕೂ ಕೂಡ ನಾವೆಲ್ಲ ಭಾಗವಹಿಸುವಂತೆ ಆಗಲಿ ಅನ್ನುವಂಥ ಆಶಯದ ನುಡಿಗಳನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತಿಗೆ
ವಿರಾಮ ನೀಡ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಸಾಂಸಾರಿಕ ಬಂಧನಕ್ಕೆ ಒಳಗಾಗದೆ ಸಮಾಜ ಸೇವೆ ನನ್ನ ಶಾಶ್ವತ ಪತ್ನಿ ಅಂತ ಭಾವಿಸಿರ್ತಕ್ಕಂಥವರು ಮಲ್ಲೇಶ್ ಅವರು ಅಂತಕ್ಕಂತಹ ಒಂದು ವಿಚಾರಗಳನ್ನ ಬಹಳ ಮನಮುಟ್ಟುವ ಹಾಗೆ ಪರಮ ಪೂಜ್ಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರ ಚರಣಾರವಿಂದಗಳಿಗೆ ಶರಣ ಶರಣಾರ್ಥಿಗಳ ಸಮರ್ಪಿಸ್ತಾ ಅವರಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ನಮನಗಳನ್ನ ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆ ನೆರವೇರಿಸಬೇಕು ಅಂತ ಹೇಳಿ ನಾಗೇಂದ್ರ ಮತ್ತೆ ಅವರ ಸ್ನೇಹಿತರಲ್ಲಿ ಮನವಿ ಮಾಡ್ಕೊತಾ ಇದ್ದಾರೆ. ಮಲ್ಲೇಶ್ವರವರು ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ.